ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಗ್ಸ್. ಇವತ್ತಿನ ಲಾಗಲ್ಲಿ ನಾನು ನನ್ನದೇ ಓನ್ ರೆಸಿಪಿ ಯೂಸ್ ಮಾಡಿ ಚಿಕನ್ ಗ್ರೀನ್ ಡ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನಾನು ಒಂದು ಪ್ಲೇಟಲ್ಲಿ ಒಗ್ಗರಣೆಗೆ ಸಪ್ರೇಟ್ ರೆಡಿ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಪ್ಲೇಟಲ್ಲಿ ರುಬ್ಬೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಗ್ರೀನ್ ಗ್ರೇವಿ ಆಗಿರೋದ್ರಿಂದ ಗ್ರೀನ್ ಐಟಮ್ಸ್ನ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ನ್ಯಾಚುರಲ್ ಆಗಿ. ಸೊ ಅದಕ್ಕೆ ನಾನು ಸೊಪ್ಪುಗಳನ್ನ ತೊಗೊಂಡಿದ್ದೀನಿ. ಇಷ್ಟು ಸೊಪ್ಪನ್ನ ಹಾಕಿ ಫಸ್ಟ್ ರುಬ್ಕೊತಾ ಇದ್ದೀನಿ. ಯಾವ್ಯಾವ ಸೊಪ್ಪು ಅಂತ ಅಂದರೆ ಪಾಲಕ್ಕು, ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಡಿಪೆಂಡ್ಸ್ ಆನ್ ಖಾರ ಬೇಕು ಅಂದರೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಕೊಳ್ಳಿ. ನಾನು ಆಲ್ಮೋಸ್ಟ್ 7-8 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇತ್ತೀಚೆಗೆ ಆಲ್ಮೋಸ್ಟ್ ಸ್ವಲ್ಪ ಖಾರನೂ ಕಡಿಮೆ ಇರುತ್ತೆ ಮೆಣಸಿನ್ಕಾಯಿಗಳು, ಮತ್ತು ಅಲ್ಲಿ ಪೆಪ್ಪರು ಇದೆ. ಸೊ ಅದಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ನಾನಿಲ್ಲಿ 7-8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅರಿಶಿನೂ ಅಷ್ಟೇ ರುಬ್ಬೋದಕ್ಕೆ ಹಾಕೊಬೋದು. ನಾನು ಆ್ಯಕ್ಚುಲಿ ಮರ್ತಿದ್ದೆ, ಅದಕ್ಕೋಸ್ಕರ ಪೇಸ್ಟ್ ಎಲ್ಲ ಆದಮೇಲೆ ನಾನು ಅರಿಶಿನ ಹಾಕ್ಕೊಂಡೆ. ಅದು ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಅರಿಶಿನ ಹಾಕೋದ್ರಿಂದ ತುಂಬ ಕಲರ್ ಇನ್ನೂ ಚೆನ್ನಾಗಿ ಬರುತ್ತೆ, ಲೈಕ್ ಡಾರ್ಕಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಅರಿಶಿನ ಹಾಕ್ಕೊತೀನಿ, ಮಿಸ್ ಮಾಡದೆ ಹಾಕ್ಕೊಬೇಕು. ಸೊ ಅಷ್ಟೆಲ್ಲ ರುಬ್ಕೊಂಡಾಯಿತು. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ. ಆಯಿಲು ಡಿಪೆಂಡ್ಸ್ ಆನ್, ಜಾಸ್ತಿ ಬೇಕಾದರೆ ತೊಗೋಬೋದು, ಸ್ವಲ್ಪ ಕಡಿಮೆ ಬೇಕಾದರೆ ತೊಗೋಬೋದು. ಹಾಗೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಕಾಯೋದಕ್ಕೆ ಇಟ್ಟಾದಮೇಲೆ ನಾನು ಆಗಲೇ ಹೇಳಿದ ಥರ ಬೇಕಾಗಿರುವಂಥ ಐಟಮ್ಸ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಫಸ್ಟು ಕರ್ಬೇವಿನ ಸೊಪ್ಪು ಹಾಕಿ ಅದು ಸಿಡಿಯೋವರೆಗೆ ಹಾಗೆ ಬಿಡ್ತಾಯಿದ್ದೀನಿ. ಹಾಗೆಯೇ ಮೆಂತ್ಯ ಸೊಪ್ಪು ಆ್ಯಕ್ಚುಲಿ ರುಬ್ಬಿದ್ರೆ ಕೈ ಬರುತ್ತೆ, ಅದಕ್ಕೋಸ್ಕರನೇ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ಅದೇ ಸೈಜ್ಗೆ ಸಣ್ಣದಾಗಿ, ಲೈಕ್ ಎಷ್ಟು ಸಣ್ಣದಾಗುತ್ತೆ ಅಷ್ಟು 2-3 ಈರುಳ್ಳಿ, ಮೀನ್ಸ್ ಸ್ವಲ್ಪ ದಪ್ಪ ಇದ್ದರೆ 2 ಸಾಕು. ಸ್ವಲ್ಪ ಮಿನಿಮಮ್ ಲೈಕ್ ಮೀಡಿಯಮ್ ಸೈಜ್ ಇದ್ದರೆ 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಹಾಗೆಯೇ ಇಲ್ಲಿ ಚಟ್ಪಟ ಅಂತ ಸಿಡಿತಾ ಇದೆ ಕರ್ಬೇವಿನ ಸೊಪ್ಪು, ಅಲ್ಲಿ ನೋಡ್ತಾ ಇದ್ದೀರಾ ಗೊತ್ತಾಗ್ತಿದೆ. ಇನ್ನು ಮತ್ತು ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ ಕೂಡ ಯೂಸ್ ಮಾಡಿದ್ದೀನಿ. ಅದು ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ ಬೇಕಾಗುತ್ತೆ, ಸ್ವಲ್ಪ ಖಾರನೂ ಇರುತ್ತಲ್ಲ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಸಿಮೆಣಸಿನ್ಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು 2 ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ರುಬ್ಬಕ್ಕೂ ಹಾಕಿದ್ದೀನಿ ಅಲ್ವಾ, ಅದಕ್ಕೋಸ್ಕರ 2 ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ. ಅದಾದಮೇಲೆ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಮೆಂತ್ಯ ಸೊಪ್ಪು, ಅದನ್ನು ಆಲ್ಮೋಸ್ಟ್ ಒಂದು ಅರ್ಧ ಕಟ್ಟಷ್ಟೇ ತೊಗೊಂಡಿದ್ದೀನಿ. ಇಲ್ಲಿ ಗ್ರೀನ್ ಗ್ರೇವಿ ಇರೋದ್ರಿಂದ ಆಲ್ಮೋಸ್ಟ್ ಗ್ರೀನ್ ಜಾಸ್ತಿ ಯೂಸ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಅದು ಬೇಗನೆ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ. ಅದಾದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಮೆಂತ್ಯ ಸೊಪ್ಪು 2 ನಿಮಿಷದಲ್ಲೇ ಸ್ವಲ್ಪ ಬಾಡಿಸ್ಬಿಡ್ಬೋದು ನಾವು. ಈರುಳ್ಳಿ ಒಂಚೂರು ಟೈಮ್ ತೊಗೊಳುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಒಗ್ಗರಣೆಯಲ್ಲಿ ಈರುಳ್ಳಿ ಬೇಯಲಿ ಅಂತ ಬಿಡ್ತಾಯಿದ್ದೀನಿ. ಹಾಗೆಯೇ ಈ ಕಡೆನೂ ರುಬ್ಬಿಟ್ಕೊಂಡಿದ್ದೀನಿ ಎಲ್ಲ ಮಸಾಲ. ಆ್ಯಕ್ಚುಲಿ ಮುಂಚೆನೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿ ಇರುತ್ತೆ ನಮ್ಮ ಮನೇಲಿ, ಅದಕ್ಕೋಸ್ಕರನೇ ಅದು ನಾನು ರುಬ್ಬಕ್ಕೆ ಹಾಕ್ಕೊಳ್ಳಿಲ್ಲ. ಇಫ್ ಇನ್ ಕೇಸ್ ಇಲ್ಲ ಅಂತ ಅಂದರೆ ನಾವು ರುಬ್ಬಕ್ಕೆ ಅದನ್ನು ಹಾಕ್ಕೊಂಡ್ರೆ ಓಕೆ. ಅದನ್ನು ನಾನು 1 ಸ್ಪೂನ್ ತೊಗೊಂಡಿದ್ದೀನಿ. ಚಿಕನ್ ಆಲ್ಮೋಸ್ಟ್ 1 kg ಇದೆ. ಅಷ್ಟಕ್ಕೆ ಇಷ್ಟು ಮಸಾಲ ಆದರೆ ಕರೆಕ್ಟಾಗಿ ಆಗುತ್ತೆ. ಇಫ್ ಇನ್ ಕೇಸ್ ಖಾರ ಬೇಕು ಅಂದರೆ ಪೆಪ್ಪರು ಅಥವಾ ಹಸಿಮೆಣಸಿನ್ಕಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು. ಹಾಗೆಯೇ ಇದೆಲ್ಲ ಫುಲ್ಲು ಆನಿಯನ್ ಎಲ್ಲ ಬೆಂದೆ ಆದಮೇಲೆ ಚಿಕನ್ನ ಹಾಕ್ತಾಯಿದ್ದೀನಿ. ವಾಶ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ. ಆಲ್ಮೋಸ್ಟು 1 kg ಅಷ್ಟಿದೆ ಚಿಕನ್ನು, ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ನೀರು ಆ ಥರ ಎಲ್ಲ ಡಿಪೆಂಡ್ಸ್, ಬೇಕಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಬೋದು, ಬೇಡ ಅಂದರೆ ಹಾಗೆಯೇ ಸ್ಕಿಪ್ ಮಾಡ್ಬೋದು. ಮತ್ತು ಈಗ ನಾನು ಕಾಳು ಮೆಣಸಿನ ಪುಡಿ ಇದೆಯಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ನಾನು 1 ಸ್ಪೂನ್ ತೊಗೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ ಅಲ್ಲಿ ನಾನು 7-8 ಮೆಣಸಿನ್ಕಾಯಿ ತೊಗೊಂಡಿದ್ದೆ, ಮತ್ತು ನಮ್ಮ ಮನೇಲಿ ಖಾರ ಅಷ್ಟಕ್ಕಷ್ಟೇ ತಿನ್ನೋದು, ತುಂಬ ಖಾರ ಇದ್ದರೂ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಆದಮೇಲೆ ಲೈಕ್ ಈಗ ಮೆಂತ್ಯ ಸೊಪ್ಪು ಎಲ್ಲ ಹಾಕಿದ್ವಿ ಅಲ್ವಾ, ಅದೆಲ್ಲ ಹಸಿ ವಾಸನೆ ಮತ್ತು ಚಿಕನ್ದು ಎಲ್ಲ ಹಸಿ ವಾಸನೆ ಹೋದ್ಮೇಲೆ ಮಸಾಲೆ ಹಾಕ್ಕೊತಾ ಇದ್ದೀನಿ. ಮಸಾಲೆದು ಕೂಡ ಹಸಿ ವಾಸನೆ ಹೋಗಿ ಮತ್ತು ಒಳ್ಳೆ ಫ್ಲೇವರ್ ಬರಬೇಕು, ಲೈಕ್ ನಾನ್ ವೆಜ್ ಫ್ಲೇವರು, ಅಲ್ಲಿವರೆಗೂ ಉಪ್ಪು ಹಾಕಿರಲಿಲ್ಲ. ಈಗ ನೆಕ್ಸ್ಟ್ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಅದೇ ನೀರು ಬಿಟ್ಕೊಂಡಿಲ್ಲ. ಆ್ಯಕ್ಚುಲಿ ಮಸಾಲೆದೇ ಸ್ವಲ್ಪ ನೀರಿತ್ತಲ್ಲ, ಅದೇ ಅಷ್ಟೇ, ನಾನು ಎಕ್ಸ್ಟ್ರಾ ಹಾಕೋಕ್ಕೋಗಿಲ್ಲ. ಅಷ್ಟನ್ನೇ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ರೆ ಗ್ರೀನ್ ಚಿಕನ್ ಡ್ರೈ ರೆಡಿ ಆಗುತ್ತೆ. ಇಫ್ ಇನ್ ಕೇಸ್ ಗ್ರೇವಿ ಬೇಕು ಅಂತ ಅಂದರೆ ನಾವು ಕುದಿಸ್ಬಿಟ್ಟು ಒಂದು ಸ್ವಲ್ಪ ಗ್ರೇವಿ ಇರುವಾಗಲೇ ಆಫ್ ಮಾಡಿದ್ರೆ ಚಿಕನ್ ಗ್ರೀನ್ ಗ್ರೇವಿನೂ ರೆಡಿ ಆಗುತ್ತೆ. ಬಟ್ ಇದು ಡಿಫ್ರೆಂಟ್ ಫ್ಲೇವರ್ ಇದೆ. ಟೇಸ್ಟ್ ವೈಸ್ ನೋಡಿದ್ರೆ ಅಬ್ಸರ್ವ್ ಮಾಡಿ, ಬೇಕಾದರೆ ಟ್ರೈ ಮಾಡಿ, ಡಿಫ್ರೆಂಟ್ ಟೇಸ್ಟ್ ಕೂಡ ಇದೆ. ಸೊ ಫೈನಲಿ ನಂದು ಈ ಥರ ಚಿಕನ್ ಡ್ರೈ ಆಯಿತು ನೋಡಿ. ಆಯಿಲೆಲ್ಲ ಬಿಟ್ಕೊಂಡಿದೆ, ನೀರೆಲ್ಲ ಡ್ರೈ ಆಗಿಬಿಟ್ಟು ಆಯಿಲೆಲ್ಲ ಬಿಟ್ಕೊಂಡಿದೆ. ಗ್ರೀನ್ ಚಿಕನ್ ಡ್ರೈ ರೆಡಿಯಾಗಿದೆ ಫೈನಲಿ. ಅದ್ರ ಜೊತೆಗೆ ರೈಸು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅಲ್ಲಿ ಡ್ರೈ ಇರೋದ್ರಿಂದ ಗ್ರೇವಿ ಇರಲ್ಲ, ಅದಕ್ಕೋಸ್ಕರ ನಾನು ಸಪ್ರೇಟ್ ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ ಚಿಕನ್ಗೆ. ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಚಪಾತಿ, ಇಡ್ಲಿ ಜೊತೆ ಗುಡ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸ್ವಲ್ಪ ಈಗ ಡ್ರೈ ಇರೋದ್ರಿಂದ ಗ್ರೇವಿ ಕೂಡ ಮಾಡಲೇಬೇಕು ಮನೇಲಿ, ಅದಕ್ಕೋಸ್ಕರನೇ ಸಾಂಬಾರು ಮಾಡಿದ್ದೆ, ಚಿಕನ್ ಸಾಂಬಾರು.
ಚಿಕನ್ ಡ್ರೈ, ಗ್ರೀನ್ ಡ್ರೈ ಫಸ್ಟ್ ಟೈಮ್ ಆ್ಯಕ್ಚುಲಿ ಹೊಸ ರೆಸಿಪಿ ಯೂಸ್ ಮಾಡಿರೋದು. ತುಂಬಾ ಚೆನ್ನಾಗಿ ಬಂತು. ಮಸ್ಟ್ ಟ್ರೈ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.